ಹಣದ ಮನೋವಿಜ್ಞಾನ ಸರಣಿಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಅಧ್ಯಾಯ 3, ಎಂದಿಗೂ ಸಾಕಾಗುವುದಿಲ್ಲ. ಅಚ್ಚಾ, ಒಂದ್ ಪ್ರಶ್ನೆ ಕೇಳೋಣ. ಜೀವನದಲ್ಲಿ ಸಾಕು ಅನ್ನೋ ಭಾವನೆ ಯಾವಾಗ ಬರುತ್ತೆ? ಸುಲಭ ಅನ್ಸಿದ್ರು ಈ ಪ್ರಶ್ನೆ ಹಿಂದೆ ಒಂದು ದೊಡ್ಡ ಮನೋವಿಜ್ಞಾನವೇ ಅಡಗಿದೆ. ಬನ್ನಿ ಅದರ ಬಗ್ಗೆನೇ ಇವತ್ತು ಮಾತಾಡೋಣ. ಇವತ್ತಿನ ಟಾಪಿಕ್ಗೆ ಹೋಗೋಕು ಮುಂಚೆ ಹಿಂದಿನ ಅಧ್ಯಾಯದ ಒಂದು ಮುಖ್ಯ ಪಾಯಿಂಟ್ ನೆನಪು ಮಾಡ್ಕೊಳ್ಳೋಣ. ದುಡ್ಡಿನ ವಿಷಯದಲ್ಲಿ ಯಾರೂ ಹುಚ್ಚರಲ್ಲ ಅಲ್ವಾ? ಯಾಕಂದ್ರೆ ನಮ್ಮ ಅನುಭವಗಳೇ ನಮ್ಮ ಆರ್ಥಿಕ ವಾಸ್ತವವನ್ನು ರೂಪಿಸುತ್ತೆ ಅಂತ ತಿಳ್ಕೊಂಡಿದ್ವಿ. ಈ ಅಧ್ಯಾಯದ ಐಡಿಯಾನ ಪರ್ಫೆಕ್ಟ್ ಆಗಿ ಹೇಳುವಂತ ಕಥೆ ಇದೆ. ಇಬ್ರು ಫೇಮಸ್ ಲೇಖಕರು, ಕರ್ಟ್ ವೊನೆಗಟ್ ಮತ್ತೆ ಜೋಸೆಫ್ ಹೆಲ್ಲರ್, ಒಮ್ಮೆ ಒಬ್ಬ ಬಿಲಿಯನೇರ್ ಪಾರ್ಟಿಗೆ ಹೋಗಿರ್ತಾರೆ. ಆಗ ವೊನೆಗಟ್ ಹೇಳ್ತಾರೆ, ನೋಡು, ಈ ಬಿಲಿಯನೇರ್ ಒಂದೇ ದಿನದಲ್ಲಿ ನಿನ್ನ ಫೇಮಸ್ ಕಾದಂಬರಿಯಿಂದ ಬಂದಿರೋ ಒಟ್ಟು ದುಡ್ಡಿಗಿಂತ ಜಾಸ್ತಿ ಸಂಪಾದಿಸಿದ್ದಾನೆ ಅಂತ. ಅದಕ್ಕೆ ಹೆಲ್ಲರ್ ಕೊಟ್ಟ ಉತ್ತರ ಅದ್ಭುತ. ಅವ್ರು ಹೇಳ್ತಾರೆ, ಹೌದು, ಆದ್ರೆ ನನ್ನ ಹತ್ರ ಒಂದು ವಸ್ತು ಇದೆ, ಅದು ಅವನ ಹತ್ರ ಯಾವತ್ತೂ ಇರಲ್ಲ. ಅದು ಸಾಕು ಅನ್ನೋ ಭಾವನೆ. ವಾವ್! ಈ ಒಂದು ಮಾತಿದೆಯಲ್ಲ, ಅದೇ ಇವತ್ತಿನ ನಮ್ಮ ಇಡೀ ಚರ್ಚೆಯ ಸಾರಾಂಶ. ಹಾಗಾದ್ರೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಮುಖ್ಯ ಪ್ರಶ್ನೆನೇ ಇದು. ಯಾಕೆ ಎಲ್ಲವನ್ನೂ ಅಂದ್ರೆ ದುಡ್ಡು, ಹೆಸರು, ಅಧಿಕಾರ ಎಲ್ಲವನ್ನೂ ಹೊಂದಿರೋ ಜನ ಇನ್ನೂ ಜಾಸ್ತಿ ಬೇಕು ಅಂತ ತಮ್ಮಲ್ಲಿರೋದನ್ನೆಲ್ಲ ರಿಸ್ಕ್ಗೆ ಇಡ್ತಾರೆ? ಇದೊಂದು ದೊಡ್ಡ ಪಜಲ್ ಅಲ್ವಾ? ಬನ್ನಿ ಈ ವರ್ತನೆ ಹಿಂದಿರೋ ಕಾರಣ ಏನು ಅಂತ ನೋಡೋಣ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ಬನ್ನಿ ಇಬ್ರು ವ್ಯಕ್ತಿಗಳ ಕಥೆನ ನೋಡೋಣ. ಇವರಿಬ್ರು ಕೂಡ ಯಶಸ್ಸಿನ ತುತ್ತ ತುದಿಯಲ್ಲಿದ್ರು, ಆದ್ರೆ ತಮ್ಮ ಹತ್ರ ಇದ್ದಿದ್ದನ್ನ ಉಳಿಸ್ಕೊಳ್ಳೋಕೆ ವಿಫಲರಾದ್ರು. ಇಲ್ಲಿ ನೋಡಿ, ರಜತ್ ಗುಪ್ತಾ ಮತ್ತೆ ಬರ್ನಿ ಮಡಾಫ್ ಇಬ್ಬರ ವೃತ್ತಿ ಜೀವನ ಕೂಡ ಅದ್ಭುತವಾಗಿತ್ತು. ಗುಪ್ತಾ ಮೆಕಿನ್ಸಿಯ ಸಿಇಒ, ಮಡಾಫ್ ವಾಲ್ ಸ್ಟ್ರೀಟ್ನಲ್ಲಿ ದೊಡ್ಡ ಹೆಸರು. ಮುಖ್ಯವಾದ ಅಂಶ ಏನಂದ್ರೆ ಇವರಿಬ್ರು ಕಾನೂನುಬದ್ಧವಾಗಿಯೇ ಕೋಟಿ ಸಂಪಾದಿಸಿದ್ರು. ಅವರು ಮಾಡಿದ್ದು ಅಪರಾಧ, ಆದ್ರೆ ಅದು ಬಡತನದಿಂದ ಅಥವಾ ಅವಶ್ಯಕತೆಯಿಂದ ಮಾಡಿದ್ದಲ್ಲ. ಕಾರಣನೇ ಬೇರೆ ಇತ್ತು. ಉದಾಹರಣೆಗೆ 2008ರ ಹೊತ್ತಿಗೆ ರಜತ್ ಗುಪ್ತಾ ಅವರ ಆಸ್ತಿ ಬರೋಬ್ಬರಿ $100 ಮಿಲಿಯನ್ ಆ ಹಣದಿಂದ ಅವರು ತಮ್ಮ ಮತ್ತು ತಮ್ಮ ಕುಟುಂಬದ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಆರಾಮಾಗಿ ಪೂರೈಸಬಹುದಿತ್ತು. ಆದರೂ ಅವರಿಗೆ ಅದು ಸಾಕಾಗ್ಲಿಲ್ಲ. ಇನ್ನು ಬರ್ನಿ ಮಡಫ್ ಕಥೆನೂ ಅಷ್ಟೇ. ಅವರ ಕಾನೂನುಬದ್ಧ ವ್ಯವಹಾರದಿಂದಲೇ ವರ್ಷಕ್ಕೆ $25-50 ಮಿಲಿಯನ್ ಲಾಭ ಬರ್ತಿತ್ತು. ಅಂದ್ರೆ ಯಾವುದೇ ವಂಚನೆ ಮಾಡ್ದೇನೆ ಅವ್ರು ಆಲ್ರೆಡಿ ಸಿಕ್ಕಾಪಟ್ಟೆ ಶ್ರೀಮಂತರಾಗಿದ್ರು. ಆದ್ರೂ ಯಾಕೆ ಪಾನ್ಜಿ ಸ್ಕೀಮ್ ಮಾಡಿದ್ರು? ಹಾಗಾದ್ರೆ ಇಷ್ಟೆಲ್ಲ ಯಶಸ್ಸು ಕಂಡಿದ್ದ ಇವರುಗಳು ಈ ತರ ತಪ್ಪುಗಳಂಗ ಮಾಡೋಕೆ ಕಾರಣ ಏನು? ಉತ್ತರ ಇರೋದು ಅವರ ಮನಸ್ಸಲ್ಲೇ. ಅದನ್ನೇ ಚಲಿಸುವ ಗೋಲ್ ಪೋಸ್ಟ್ ಅಂತ ಕರೆಯೋದು. ಏನಿದು ಚಲಿಸುವ ಗೋಲ್ ಪೋಸ್ಟ್? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಗೆ ಹೆಚ್ಚು ದುಡ್ಡು, ಹೆಚ್ಚು ಅಧಿಕಾರ ಸಿಕ್ಕದಾಗ ನಮ್ಮ ತೃಪ್ತಿಗಿಂತ ನಮ್ಮ ಆಸೆಗಳು, ನಮ್ಮ ಮಹತ್ವಾಕಾಂಕ್ಷೆ ಇನ್ನೂ ವೇಗವಾಗಿ ಬೆಳೆಯುತ್ತೆ. ಅಂದ್ರೆ ಗುರಿ ಯಾವತ್ತೂ ಸಿಗೋದೇ ಇಲ್ಲ. ನಾವು ಮುಂದೆ ಹೋದಷ್ಟು ಗೋಲ್ ಪೋಸ್ಟ್ ಕೂಡ ಮುಂದೆ ಹೋಗ್ತಾನೇ ಇರುತ್ತೆ. ಈ ಸಮಸ್ಯೆಯನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡೋದು ಸಾಮಾಜಿಕ ಹೋಲಿಕೆ, ಅಂದ್ರೆ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು. ಯೋಚನೆ ಮಾಡಿ, ಒಬ್ಬ ಹೊಸ ಬೇಸ್ಬಾಲ್ ಆಟಗಾರ ವರ್ಷಕ್ಕೆ $500,000 ಸಂಪಾದಿಸ್ತಾನೆ. ಅವನಿಗದು ದೊಡ್ಡದೇ. ಆದ್ರೆ ಅವನು ಮೈಕ್ ಟ್ರೌಟ್ರನ್ನ ನೋಡ್ತಾನೆ, ಅವರು ವರ್ಷಕ್ಕೆ $36 ಮಿಲಿಯನ್ ಮಾಡ್ತಾರೆ. ಸರಿ, ಅವರಿಗಿಂತ ಮೇಲೆ ಒಬ್ಬ ಹೆಡ್ಜ್ ಫಂಡ್ ಮ್ಯಾನೇಜರ್ ಇದ್ದಾನೆ, ಅವರಿಗಿಂತ ಮೇಲೆ ವಾರೆನ್ ಬಫೆಟ್, ಅವರಿಗಿಂತ ಮೇಲೆ ಜೆಫ್ ಬೇಜೋಸ್. ಈ ಏಣಿಗೆ ಕೊನೆಯೇ ಇಲ್ಲ ಅಲ್ವಾ? ಈ ಸಾಮಾಜಿಕ ಹೋಲಿಕೆ ಅನ್ನೋ ಆಟವನ್ನ ಗೆಲ್ಲೋಕೆ ಒಂದೇ ಒಂದು ದಾರಿ ಇರೋದು, ಆ ಆಟ ಆಡದೇ ಇರೋದು. ನೋಡಿ, ಈ ಮಾತು ಎಷ್ಟು ಚೆನ್ನಾಗಿದೆ. ಲಾಸ್ ವೇಗಾಸ್ ಕ್ಯಾಸಿನೋದಲ್ಲಿ ಗೆಲ್ಲೋಕೆ ಒಂದೇ ದಾರಿ, ಒಳಗ್ ಕಾಲಿಟ್ಟ ತಕ್ಷಣ ಹೊರಗೆ ಬರೋದು. ಅದೇ ರೀತಿ ಈ ಹೋಲಿಕೆಯ ಆಟದಿಂದ ಹೊರಗಿರೋದೇ ಜಾಣತನ. ಆದ್ರೆ ಗುಪ್ತಾ ಮತ್ತೆ ಮಡಾಫ್ ಇಬ್ರು ಈ ಆಟದಿಂದ ಹೊರಗ್ ಬರೋಕೆ ಆಗ್ಲಿಲ್ಲ. ಸಾಕು ಅನ್ನೋದಕ್ಕೆ ಒಂದು ಗಡಿ ಹಾಕೊಳ್ಳೋಕೆ ಅವರಿಂದ ಆಗ್ಲಿಲ್ಲ. ಇದರ ಪರಿಣಾಮ ತುಂಬಾನೇ ವಿನಾಶಕಾರಿಯಾಗಿತ್ತು. ರಜತ್ ಗುಪ್ತಾ ಮಾಡಿದ ತಪ್ಪಿನ ಟೈಮ್ಲೈನ್ ನೋಡಿ, ಇದು ನಿಜಕ್ಕೂ ಶಾಕಿಂಗ್. ಗೋಲ್ಡ್ಮನ್ ಸ್ಯಾಕ್ಸ್ ಬೋರ್ಡ್ ಮೀಟಿಂಗ್ನಲ್ಲಿ ವಾರೆನ್ ಬಫೆಟ್ ಹೂಡಿಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಕಾಲ್ ಕಟ್ ಮಾಡಿದ ಕೇವಲ 16 ಸೆಕೆಂಡ್ಗಳಲ್ಲಿ ಅವರು ತಮ್ಮ ಫ್ರೆಂಡ್ಗೆ ಕಾಲ್ ಮಾಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ಆ ಫ್ರೆಂಡ್ ಲಕ್ಷಾಂತರ ಷೇರುಗಳನ್ನ ಕೊಳ್ಳುತ್ತಾನೆ. ಕೆಲವೇ ಗಂಟೆಗಳಲ್ಲಿ $1 ಮಿಲಿಯನ್ ಲಾಭ. ಯೋಚನೆ ಮಾಡಿ, ಆಲ್ರೆಡಿ ಕೋಟ್ಯಾಧಿಪತಿಯಾಗಿದ್ದ ಗುಪ್ತಾ ಈ ಚಿಕ್ಕ ಲಾಭಕ್ಕಾಗಿ ತಮ್ಮ ಜೀವನ ಪೂರ್ತಿ ಗಳಿಸಿದ್ದ ಗೌರವ, ಖ್ಯಾತಿಯನ್ನ ಪಣಕ್ಕಿಟ್ರು. ಎಂಥ ಮೂರ್ಖತನ! ಬರ್ನಿ ಮಡಾಫ್ ಕಥೆಯಲ್ಲೂ ಅಷ್ಟೇ, ಅವರ ವಂಚನೆ ಹುಟ್ಟಿದ್ದು ಅವಶ್ಯಕತೆಯಿಂದ ಅಲ್ಲ. ಅದು ಹುಟ್ಟಿದ್ದು ಗುಪ್ತಾರಂತೆಯೇ ಇನ್ನಷ್ಟು ಬೇಕು, ಇನ್ನೂ ಜಾಸ್ತಿ ಬೇಕು ಅನ್ನೋ ಆ ಒಂದು ಹಸಿವಿನಿಂದ. ಅವರ ಕಾನೂನುಬದ್ಧ ವ್ಯವಹಾರದಿಂದಲೇ ಅವರು ಶ್ರೀಮಂತರಾಗಿದ್ರು, ಆದ್ರೆ ಅದು ಅವರಿಗೆ ಸಾಕು ಅಂತ ಅನಿಸ್ಲೇ ಇಲ್ಲ.
ವಾರನ್ ಬಫೆಟ್ ಅವರ ಈ ಒಂದು ಮಾತು ಇವರ ಕ್ರಿಯೆಗಳನ್ನ ಪರ್ಫೆಕ್ಟ್ ಆಗಿ ಸಾರಾಂಶ ಮಾಡುತ್ತೆ. ತಮ್ಮ ಹತ್ರ ಇಲ್ಲದ ಮತ್ತು ತಮಗೆ ಅಗತ್ಯವೂ ಇಲ್ಲದ ಹಣವನ್ನ ಗಳಿಸೋಕೆ ಅವರು ತಮ್ಮ ಹತ್ರ ಇದ್ದ ಮತ್ತು ತಮಗೆ ಅತ್ಯಗತ್ಯವಾಗಿದ್ದನ್ನ ಪಣಕ್ಕಿಟ್ರು. ಇದು ಮೂರ್ಖತನವಲ್ಲದೆ ಇನ್ನೇನು? ಸರಿ, ಈ ಕಥೆಗಳೆಲ್ಲ ಆಯ್ತು. ಇದರಿಂದ ನಾವೇನ್ ಕಲಿಬೇಕು? ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಪಾಠಗಳೇನು? ಈ ಅಧ್ಯಾಯದಿಂದ ನಮಗೆ 4 ಮುಖ್ಯ ನಿಯಮಗಳು ಸಿಗುತ್ತೆ. 1, ಆ ಗೋಲ್ ಪೋಸ್ಟ್ ಚಲಿಸೋದನ್ನ ನಿಲ್ಲಿಸೋಕೆ ಕಲಿಬೇಕು. 2, ಬೇರೆಯವರ ಜೊತೆ ಹೋಲಿಕೆ ಮಾಡೋ ಯುದ್ಧಕ್ಕೆ ಇಳಿಬಾರ್ದು. 3, ಸಾಕು ಅಂದ್ರೆ ಅದೇನೋ ಕಮ್ಮಿ ಅಂತಲ್ಲ, ಇನ್ನೂ ಹೆಚ್ಚು ಬೇಕು ಅನ್ನೋದಕ್ಕೆ ಒಂದು ಬೆಲೆ ತರಬೇಕಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಮತ್ತು ಕೊನೆಯದಾಗಿ 4ನೇದು, ಎಷ್ಟೇ ಲಾಭ ಇದ್ರೂ ಸರಿ, ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನ ಯಾವತ್ತೂ ರಿಸ್ಕ್ಗೆ ಇಡಬಾರ್ದು ಅಂತ ತಿಳ್ಕೊಳ್ಳೋದು. ಅಂತಹ ವಿಷಯಗಳು ಯಾವುವು? ನಮ್ಮ ಖ್ಯಾತಿ, ನಮ್ಮ ಸ್ವಾತಂತ್ರ್ಯ, ನಮ್ಮ ಕುಟುಂಬ ಮತ್ತು ಸ್ನೇಹಿತರು, ನಮ್ಮನ್ನು ಪ್ರೀತಿಸೋರು, ಮತ್ತು ಮುಖ್ಯವಾಗಿ ನಮ್ಮ ಸಂತೋಷ. ಇವುಗಳನ್ನ ಯಾವ ದುಡ್ಡಿನಿಂದಲೂ ಕೊಂಡ್ಕೊಳ್ಳೋಕೆ ಆಗಲ್ಲ. ಸಾಕು ಅನ್ನೋ ಭಾವನೆ ಇದೆಯಲ್ಲ, ಅದು ಈ ಎಲ್ಲಾ ಅಮೂಲ್ಯವಾದ ವಿಷಯಗಳನ್ನ ಕಾಪಾಡುತ್ತೆ. ಆದ್ರೆ ದುರದೃಷ್ಟ ಅಂದ್ರೆ ರಜತ್ ಗುಪ್ತಾ ಈ ಪಾಠವನ್ನು ಕಲಿತಂತೆ ಕಾಣ್ಲಿಲ್ಲ. ಜೈಲಿನಿಂದ ಹೊರಬಂದ ಮೇಲೆ ಅವರು ಹೇಳಿದ್ನೋಡಿ, ಈ ಘಟನೆ ನನ್ನ ಖ್ಯಾತಿಯನ್ನು ಅನ್ಯಾಯವಾಗಿ ಹಾಳು ಮಾಡ್ತು. ನಾನು ನನ್ನ ಖ್ಯಾತಿಗೆ ಅಷ್ಟೊಂದು ಅಂಟಿಕೊಂಡಿದ್ರೆ ಮಾತ್ರ ಅದು ತೊಂದ್ರೆ. ಅಂದ್ರೆ ನೋಡಿ, ಅವರು ತಮ್ಮ ತಪ್ಪಿನ ಜವಾಬ್ದಾರಿ ತಗೊಳ್ಳೋ ಬದಲು ಖ್ಯಾತಿಯ ಮೇಲೆ ಇದ್ದ ಅಂಟಿಕೊಳ್ಳುವಿಕೆನೇ ದೋಷಿಸ್ತಾರೆ. ಇದೊಂದು ತಪ್ಪು ಪಾಠ ಕಲಿತಿದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಸರಿ, ಇವತ್ತಿನ ಈ ಪ್ರಮುಖ ಐಡಿಯಾನ ಇಲ್ಲಿಗೆ ನಿಲ್ಲಿಸಿ ನಮ್ಮ ಮುಂದಿನ ವಿಶ್ಲೇಷಣೆಯ ಕಡೆಗೆ ಹೋಗೋಣ. ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಪಾಠ ತುಂಬಾನೇ ಸ್ಪಷ್ಟವಾಗಿದೆ. ಜೀವನದಲ್ಲಿ ಸಾಕು ಅನ್ನೋ ಗೆರೆಯನ್ನ ಎಳ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ಅದು ನೇರವಾಗಿ ದುರಂತ ಮತ್ತು ವಿಷಾದದ ದಾರಿಗೆ ಕರ್ಕೊಂಡು ಹೋಗುತ್ತೆ. ನಿಜವಾದ ಸಂತೋಷ ಇರೋದು ನಮ್ಮ ನಿರೀಕ್ಷೆಗಳಲ್ಲಿ, ನಮ್ಮ ಹತ್ರ ಎಷ್ಟಿದೆ ಅನ್ನೋದ್ರಲ್ಲ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ನಾವು ಅಧ್ಯಾಯ 4 ಚಕ್ರಬಡ್ಡಿಯ ಶಕ್ತಿಯ ಬಗ್ಗೆ ಮಾತಾಡೋಣ. ನಿಜವಾದ ಸಂಪತ್ತನ್ನ ಸೃಷ್ಟಿಸುವ ಆ ಒಂದು ಸೂಕ್ಷ್ಮ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ತಪ್ಪದೇ ನಮ್ಮೊಂದಿಗೆ ಸೇರ್ಕೊಳ್ಳಿ. ಹೋಗೋಕ್ಕೂ ಮುನ್ನ ಒಂದು ಪ್ರಶ್ನೆ: ಜೀವನದಲ್ಲಿ ಸಾಕು ಅನ್ನೋದರ ಅರ್ಥ ಏನು? ಅದಕ್ಕೆ ಒಂದು ಗಡಿಯಲ್ಲಿದೆ. ಈ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಸಿಕ್ಕರೆ ಅದೇ ಆರ್ಥಿಕ ಯಶಸ್ಸಿನ ಮೊದಲ ಹೆಜ್ಜೆಯಾಗಿರುತ್ತೆ. ಯೋಚಿಸಿ ನೋಡಿ.